ಈ ಬಾಳ್ಗೆ ಒಳಗೆ ನೋಡ್ರಿ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡೇನಿ. ಮಿಕ್ಸರ್ಗೆ ಹಾಕೊಂಡು ಬಂದದ್ದು ಮಸಾಲ ಐತಿ. ಇದನ್ನು ನಾನು ಆ್ಯಕ್ಚುಲಿ ಸಂಜೆಗೆ ಹಾಕ್ತೇನೆ ಅನ್ನಲ್ಲ, ಆಮೇಲೆ ಫ್ಲ್ಯಾಶ್ ಆಯ್ತು ನನಗೆ. ಈ ಚಿಕನ್ ಜೋಡಿ ಮ್ಯಾರಿನೇಟ್ ಮಾಡಿದ್ರೆ ಅದು ಇದು ಬಂದುಬಿಡ್ತೈತಿ, ಚಿಕನ್ ಫ್ಯಾಟ್ ಎಲ್ಲ ಬಂದುಬಿಡ್ತೈತಿ ಒಂದ್ಸತಿ. ಅದಕ್ಕೆ ನನಗೆ ಅದು ಅವಾಯ್ಡ್ ಮಾಡಬೇಕಾಗೈತಿ. ಮತ್ತು ಅದೇನು ಯೂಸ್ ಇಲ್ಲಲ್ಲ ಡಯಟ್ ಮಾಡುವಾಗ ಚಿಕನ್ ಫ್ಯಾಟ್ ಎಲ್ಲ ಇದು ಮಾಡ್ಕೊಂಡು. ಇದ್ರೊಳಗೆ ತುಪ್ಪನ ನಾನು ಜಾಸ್ತಿ ಹಾಕ್ತೀನಿ, 70% ತುಪ್ಪ ಹಾಕ್ತೀನಿ, 30% ಅಷ್ಟೇ ನಾನು ಆಯಿಲ್ ಹಾಕ್ತೀನಿ. ಅದರ್ವೈಸ್ ನಾನು ಎಲ್ಲನೂ ತುಪ್ಪನ ಹಾಕ್ತೀನಿ. ಯಾಕಂದ್ರೆ ನನ್ನ ಮನೆಗೊಳಗಿನ ತುಪ್ಪ ಇರ್ತೈತಿ, ಚಲೋ ಟೇಸ್ಟ್ ಆಗ್ತೈತಿ. ಆಮೇಲೆ ಸ್ವಲ್ಪ ಹಾಕಿದ್ರು ಭಾಳ ಎದ್ದು ಬರ್ತೈತಿ. ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಎರಡೂ ಕಟ್ ಮಾಡಿ ಇಟ್ಕೊಂಡಿದ್ದು ಐತಿ. ಇದನ್ನು ಮಿಕ್ಸರ್ಗೆ ಹಾಕಂಗಿಲ್ಲ, ಮಿಕ್ಸರ್ಗೆ ಹಾಕಿದ್ರೆ ಒಂಥರ ಕಿರಿಗಾಯಿ ಅನ್ನಿಸ್ತೈತಿ. ಅದಕ್ಕೆ ನಾನು ಹಿಂಗೆ ಇದು ಮಾಡ್ತೀನಿ ಮೊದಲಿಂದನೂ. ಪುದೀನ ಗ್ಯಾಸಿಗೆ ಹೊಟ್ಟೆ ಗ್ಯಾಸ್ ಎಲ್ಲ ಆಗಲ್ಲ, ಈ ಮಸಾಲೆ ಎಲ್ಲ ತಿಂತೀವಲ್ಲ, ಕೆಲವೊಬ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ತಾರೆ. ಅದಕ್ಕೆ ನಾನು ಮಸಾಲೆನೂ ಜಾಸ್ತಿ ಹಾಕಂಗಿಲ್ಲ, ಜಾಸ್ತಿ ಕೊಬ್ಬರಿ, ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊನ ಹಾಕ್ತೀರಿ. ನೋಡ್ರಿ ಇದು ಧಾರವಾಡದ ಖಾರ ಕಲರ್ ಎಷ್ಟು ಚಂದ ಬರ್ತೈತಿ. ಆಮೇಲೆ ಈ ಥರ ಕೆಬ್ಬನ ಬಾಂಡೆ ಒಳಗೆ ಮಾಡೋದ್ರಿಂದ ಐರನ್ ಆ್ಯಡ್ ಆಗ್ತಂತಪ್ಪ ಫುಡ್ ಒಳಗೆ. ನನಗೂ ಗೊತ್ತಿರಲಿಲ್ಲ, ಅದು ಗೊತ್ತಾದ್ಮೇಲೆ ನಾನು ತೊಗೊಂಡೆ. ಈ ಮಿಕ್ಸರ್ ಸಾಚಿಗೆ ಒಂದು ಸ್ವಲ್ಪ ನೀರು ಹಾಕಿ ಲಾಸ್ಟಿಗೆ ಆ್ಯಡ್ ಮಾಡ್ಬೇಕು ಅನ್ಕೋತೇವೆ ರೀ. ಯಾಕಂದ್ರೆ ಇದೊಂದು ಸ್ವಲ್ಪ ಫ್ರೈ ಆಗಬೇಕು, ಫ್ರೈ ಆದ್ರೆ ರುಚಿ ಚಲೋ ಆಗ್ತೈತಿ.